ಹುಲಿಗೆಮ್ಮ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದ ವೇಳೆ ಈ ಅಪಘಾತ ಆಗಿದೆ. ತುಂಗಭದ್ರಾ ಸೇತುವೆಯ ಮೇಲಿಂದ ಟ್ರ್ಯಾಕ್ಟರ್ ಕೆಳಗಡೆಗೆ ಬೀಳುತ್ತೆ. ಹಿಂದಿನಿಂದ ಲಾರಿ ಡಿಕ್ಕಿ ಹೊಡೆಯುತ್ತಂತೆ. ಅದರ ಪರಿಣಾಮವಾಗಿ ಅಪಘಾತ ಸಂಭವಿಸಿರೋದಿದು. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಗಾಯಾಳುಗಳು ಹೊಸಪೇಟೆ ಆಸ್ಪತ್ರೆಗೆ ಅವ್ರನ್ನ ಕಳುಹಿಸಿಕೊಟ್ಟಿದ್ದಾರೆ. ಹುಲಿಗೆಮ್ಮ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದ ವೇಳೆ ನೋಡಿ, ಸಾಮಾನ್ಯವಾಗಿ ಈ ಕಡೆಗೆಲ್ಲ ಏನು ಮಾಡ್ತಾರೆ, ಟ್ರ್ಯಾಕ್ಟರ್ಗಳಲ್ಲೆಲ್ಲ ಜನ ತುಂಬ್ಕೊಂಡು ಹೋಗೋದು ಸ್ವಲ್ಪ ಕಡಿಮೆ. ಗಾಡಿಗಳನ್ನು ಮಾಡ್ಕೊಂಡು ಹೋಗ್ತಾರೆ, 2 ಕಾರು 3 ಕಾರು. ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕಡೆಗೆ ಏನಾಗ್ಬಿಡುತ್ತೆ ಅಂತಂದರೆ, ಈ ಟ್ರ್ಯಾಕ್ಟ್ರು, ಲಾರಿ, ಟೆಂಪೋ, ಗೂಡ್ಸು ಇವುಗಳನ್ನೆಲ್ಲ ಹಾಕಿ ಅದರಲ್ಲಿ ತುಂಬ್ಕೊಂಡು ಓಡಾಡ್ತಾರೆ. ಮದುವೆಗೆ ಹೋದ್ರು ಹಂಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗೋದಾದ್ರು ಹಿಂಗೆ ಹೋಗ್ತಾರೆ. ಆ ಟ್ರ್ಯಾಕ್ಟರ್ಗಳಿಗೆ ಹೆಂಗೆ ತಡ್ಕೊಳ್ಬೇಕು. 10 ಜನ ಈಗ ಗಾಯಾಳುಗಳಂತೆ, 7 ಜನ ಸಾವನ್ನಪ್ಪಿದ್ರಂತೆ. ಹಿಂದೆ ಟ್ರಾಲಿಯಲ್ಲಿ ಎಷ್ಟು ಜನ ತುಂಬಿದ್ರು ಹಂಗಿದ್ದಾಗ. ಸರ್ವೇ ಸಾಮಾನ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಇವೆಲ್ಲ. ಬಟ್ ಅಪಘಾತ ಆದಾಗ ಮಾತ್ರ ಭಾಳ ಸಂಕಟ ಆಗುತ್ತೆ. ತಾಲೂಕಿನ ಮುಂಡ್ರೇವದ ಬಳಿ ಇರುವಂಥ ತುಂಗಭದ್ರಾ ಸೇತುವೆ ಮೇಲಿಂದ ಕೆಳಗಡೆ ಅಂತಂದರೆ ಟ್ರ್ಯಾಕ್ಟರ್ ಬಿದ್ದು 7 ಜನ ಮೃತಪಟ್ಟಿರುವ ಘಟನೆ ನಡೆದಿದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೋಡ್ತಾ ಇರುವ ದೃಶ್ಯದಲ್ಲಿ ಇವರು ಅಂದರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮರ್ಲನಹಳ್ಳಿ ಗ್ರಾಮದಿಂದ ಈ ಹುಲಿಗಿಯ ದೇವಸ್ಥಾನಕ್ಕೆ ಬರ್ತಾ ಇದ್ರು. ನೋಡ್ತಾ ಇರುವ ದೃಶ್ಯದಲ್ಲಿ ಇದು ವಿಜಯನಗರ ಜಿಲ್ಲೆಯ ಸರಹದ್ದು. ಕೇವಲ 100 ಮೀಟರ್ ಸರಹದ್ದಿನಲ್ಲಿ ಅಂದರೆ ಮುಂಡ್ರಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ಅಲ್ಲಿಂದ ಅಂದರೆ ಟ್ರ್ಯಾಕ್ಟರ್ ವಿಜಯನಗರ ಜಿಲ್ಲೆ ದಾಟ ಇದ್ಕೊಂಡು ಅಂದರೆ ಕೊಪ್ಪಳ ಜಿಲ್ಲೆಗೆ ಎಂಟ್ರ್ ಆಗೋ ಸಮಯದಲ್ಲಿ ವಿಜಯನಗರ ಜಿಲ್ಲೆಯಿಂದ ಬರ್ತಾ ಇರುವಂಥ ಟ್ರ್ಯಾಕ್ಟರ್ ಬರ್ತಾ ಇತ್ತು. ಆ ಸಮಯದಲ್ಲಿ ಅಂದರೆ ಹಿಂದಿನಿಂದ ಬಂದಂಥ ಟ್ಯಾಂಕರ್ ಲಾರಿ ಟ್ರ್ಯಾಕ್ಟರ್ ಗುದ್ದಿದ ಪರಿಣಾಮವಾಗಿ ಅಲ್ಲಿಂದ ನೋಡ್ತಾ ಇರೋ ದೃಶ್ಯದಲ್ಲಿ ಮುಂದೆ ಬರ್ತಿರೋದಂಥ ಟ್ರ್ಯಾಕ್ಟರ್ ಈ ಮುಚ್ಚಿಯಿಂದ ಇದನ್ನು ತಡೆಗೋಡೆ ಅಂದರೆ ಹಾಕಿರುವಂಥ ತಡೆಗೋಡೆಯನ್ನು ಅಂದರೆ ದಟ ಇದೆ ಅಂದ್ರೆ ಬಿದ್ದು ಈ ಸ್ಥಳದಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇದು ಅಂದರೆ ಇವರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮರನಹಳ್ಳಿಯ ಗ್ರಾಮದವರು ಮತ್ತು ಸಂಡೂರು ತಾಲೂಕಿನ ವಸಂತ ನಗರದ ನಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಜನರು ಅಂದರೆ ಹುಲಿಗಿ ದೇವಸ್ಥಾನಕ್ಕೆ ಬಂದು ದರ್ಶನ ಪಡ್ತಿದ್ರು. ಆದರೆ ಈ ಅಪಘಾತ ಸಂಭವಿಸಿದ ಕಾರಣಕ್ಕಾಗಿ ಮಗು ಸೇರಿದಂತೆ 7 ಜನರು ಮೃತಪಟ್ಟಿರುವ ಘಟನೆ ಇಲ್ಲಿ ನಡೆದಿದೆ ಅಂತ ಹೇಳ್ಬೋದಾಗಿ ದೃಶ್ಯದಲ್ಲಿ ನೋಡ್ತಾ ಇರುವುದು. ಟ್ರ್ಯಾಕ್ಟರ್ ಎಲ್ಲ ಅಪ್ಪಚ್ಚಾಗಿದೆ. ಮೇಲಿಂದ ರಭಸವಾಗಿ ಬಿದ್ದಿರೋದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಚಾಲಕ ಮತ್ತು ಮಗು ಸೇರಿದಂತೆ ಈಗಲೇ 7 ಜನರನ್ನು ಮೃತಪಟ್ಟಿದ್ದಾರೆ. ಈಗ ಇನ್ನೂ ಉಳಿದ ಜನರನ್ನು ಗಂಭೀರವಾಗಿ ಗಾಯಗೊಂಡಿರೋರನ್ನ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಕೊಡಿಸಲಾಗಿದೆ. ನೋಡ್ತಾ ಇರ್ಬೋದು, ಅವ್ರು ತೆಗೆದುಕೊಂಡು ಬಂದು ಅಂದರೆ ಅಲ್ಲಿ ಊಟಕ್ಕೆ ತೆಗೆದುಕೊಂಡಿರುವಂಥ ಪ್ರತಿಯೊಂದು ಆಹಾರ ಪದಾರ್ಥಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಮತ್ತು ಅಂದರೆ ಎಲ್ಲ ಪದಾರ್ಥ ಚಲ್ಲಪಿಲ್ಲಿಯಾಗಿ ಬಿದ್ದಿದೆಯೋ ಎಲ್ಲ ನೋಡ್ತಾ ಇರುವ ದೃಶ್ಯದಲ್ಲಿ ಈ ಘಟನೆ ಅಂದರೆ ಇದೊಂದು ದುರದೃಷ್ಟ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ವಿಜಯನಗರ ಜಿಲ್ಲೆಗೆ